ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಖಂಡಿತ ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವು. ನೋಡೋಣ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು 98 ಪಾಯಿಂಟ್ಸ್ ಅಥವಾ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಧ್ಯದಲ್ಲಿ ಚೆನ್ನಾಗಿ ಡೌನ್ ಆಯ್ತು, ನೋಡಬಹುದು 432 ಪಾಯಿಂಟ್ಸ್. ನಂತರ ಸ್ವಲ್ಪ ರಿಕವರಿ ಕೂಡ ಆಯ್ತು, ಬಟ್ ಇನ್ನು ಫುಲ್ಲಿ ರಿಕವರಿ ಆಗದೆ ಇರಬಹುದು. ಬಟ್ ಸ್ಟಿಲ್ 0.39% ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿ 120 ಪಾಯಿಂಟ್ಸ್ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ನಮ್ಮ ಮಾರ್ಕೆಟ್ ಕಳೆದ ವಾರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 230 ಪಾಯಿಂಟ್ಸ್ 0.47% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ 186 ಪಾಯಿಂಟ್ಸ್ 0.38% ಪಾಸಿಟಿವ್ ಇದೆ. ಅಂದ್ರೆ ಚೆನ್ನಾಗಪ್ಪ ಆಗಿತ್ತು. ನಂತರ ಇಲ್ಲೂ ಕೂಡ ಅಷ್ಟೇ ಡೌನ್ ಫಾಲ್ ಬಂತು. ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬಂತು ಅದೇ ರೀತಿ ಸ್ಟಿಲ್ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಸ್ಪೆಷಲಿ ಶುಕ್ರವಾರದ ಪರ್ಫಾರ್ಮೆನ್ಸ್ ಏನಿದೆ ಇದು 0.5% ನಿಯರ್ಲಿ ಇದು ಬಹಳ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಆಗುತ್ತೆ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕೆ ಮುಂಚೆ ನಾಸ್ಟಾಕ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ. ಇಲ್ಲೂ ಕೂಡ ನೋಡಬಹುದು 203 ಪಾಯಿಂಟ್ಸ್ 0.9% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇಲ್ಲಿ ಒಂದಷ್ಟು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಇಲ್ಲಿ ನಿಯರ್ಲಿ 1.5% ಪಾಸಿಟಿವ್ ಇದೆ. ವೀಕ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ. ನಮ್ಮ ಮಾರ್ಕೆಟ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಇದೆ. ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. ಬಟ್ ಶುಕ್ರವಾರದ ಪರ್ಫಾರ್ಮೆನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಶುಕ್ರವಾರ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಿತ್ತು. ಅಮೆರಿಕದ್ದು GDP ಡೇಟಾ, ಗ್ರಾಸ್ ಡೊಮೆಸ್ಟಿಕ್ ಡೇಟಾ ರಿಲೀಸ್ ಆಗಿತ್ತು. ನೋಡಬಹುದು 20/2/2026 ಶುಕ್ರವಾರ ರಿಲೀಸ್ ಆದಂತಹ ಡೇಟಾ ಇದು. ಎಸ್ಟಿಮೇಟ್ ಇತ್ತು 2.8%, ಆಕ್ಚುಲ್ ಆಗಿ ಬಂದಿದ್ದು 1.4%. ಅಂದ್ರೆ ಎಸ್ಟಿಮೇಷನ್ ಗಿಂತ 50% ಕಡಿಮೆ. 2.8 ಎಸ್ಟಿಮೇಟ್ ಮಾಡಿದ್ರೆ 1.4%. ಬಟ್ ಸ್ಟಿಲ್ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದ ನಂತರ ಕೂಡ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಹಾಗಾಗಿನೇ ನಾನು ಶುಕ್ರವಾರದ ಪರ್ಫಾರ್ಮೆನ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಜೊತೆಗೆ ಈ ರೀತಿ ಡೇಟಾ ಬರ್ಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಒಂದಷ್ಟು ಜನರನ್ನ ಬೈದಿದ್ದಾರೆ. ಒಂದು ಫೆಡರಲ್ ರಿಸರ್ವ್ ಚೀಫ್ ಜೆರೋಮ್ ಪೊವೆಲ್ ಅವರನ್ನು ಲೇಟ್ ಪೊವೆಲ್ ಅಂದಿದ್ದಾರೆ. ಮತ್ತೆ ರೇಟ್ ಕಟ್ ಮಾಡಿಲ್ಲ, ಅದೇ ಗ್ರೋತ್ ಗೆ ಅಡ್ಡಿಯಾಗಿದೆ ಅಂತ ಹೇಳಿದ್ದಾರೆ. ನಂತರ ಅಮೆರಿಕದಲ್ಲಿದ್ದಂತಹ ಶಟ್ ಡೌನ್, ಬಜೆಟ್ ಅಪ್ರೂವಲ್ ಆಗ್ಲಿಲ್ಲ, ರೆಕಾರ್ಡ್ 1 ತಿಂಗಳಿಗಿಂತ ಜಾಸ್ತಿ ಶಟ್ ಡೌನ್ ಇತ್ತು, ಸರ್ಕಾರದ ಸ್ಪೆಂಡಿಂಗ್ ಆಗಿಲ್ಲ. ಸೊ ಇದು ಕೂಡ ಒಂದು ಕಾರಣ. ಶಟ್ ಡೌನ್ ಇದ್ದಿದ್ರಿಂದ ಗ್ರೋತ್ ಸ್ಲೋ ಆಗಿದೆ. ಯಾಕಂದ್ರೆ ಸರ್ಕಾರ ಸ್ಪೆಂಡೇ ಮಾಡಕ್ ಆಗ್ತಿಲ್ಲ. ಅಂದ್ರೆ ಎಮರ್ಜೆನ್ಸಿ ಸ್ಪೆಂಡಿಂಗ್ಸ್ ನ ಬಿಟ್ಟು ಆಬ್ವಿಯಸ್ಲಿ ಗ್ರೋತ್ ಇನ್ನೆಲ್ಲಿರುತ್ತೆ, ಅದೊಂದು ಇಂಪ್ಯಾಕ್ಟ್ ಆಗಿದೆ. ಇದಕ್ಕೆ ಅವರು ಡೆಮೊಕ್ರಾಟ್ಸ್ ಅನ್ನ ಬೈದಿದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಅವರ ಪ್ರಕಾರ ಗ್ರೋತ್ ಕಡಿಮೆ ಆಗ್ಲಿಕ್ಕೆ ಟ್ರಂಪ್ ಕಾರಣ ಅಲ್ಲ, ಅವರ ಟ್ಯಾರಿಫ್ ಏನ್ ಕಾರಣ ಆಗಿಲ್ಲ. ಅವರ ಪ್ರಕಾರ ಡೆಮೊಕ್ರಾಟ್ಸ್ ಹಾಗೂ ಪೊವೆಲ್. ಅಮೆರಿಕದಲ್ಲಿ ಏನಾದ್ರೂ ಒಳ್ಳೇದಾದ್ರೆ ಎಸ್ ಅದು ಟ್ರಂಪ್ ಕಾರಣಕ್ಕೆ ಆಗೋದು, ಕೆಟ್ಟದ್ದಾದ್ರೆ ಬೇರೆಯವ್ರ ಕಾರಣಕ್ಕೆ ಆಗೋದು. ಸದ್ಯದ ಮಟ್ಟಿಗೆ ಅಂತಹ ಪರಿಸ್ಥಿತಿ ಅಮೆರಿಕದಲ್ಲಿರೋದು. ಅದನ್ನೇ ಆಸ್ ಯೂಶುವಲ್ ಟ್ರಂಪ್ ಅವರು ಮೊನ್ನೆ ಕೂಡ ಮಾಡಿದ್ದಾರೆ. ಈ ಡೇಟಾ ರಿಲೀಸ್ ಆದ್ಮೇಲೆ, ರಿಲೀಸ್ ಆಗೋದಕ್ಕೂ ಮುಂಚೆನೆ ಡೇಟಾನ ಲೀಕ್ ಮಾಡ್ಬಿಟ್ಟಿದ್ರು ಪುಣ್ಯಾತ್ಮ. ಅದನ್ನು ಕೂಡ ಹಲವು ಮೀಡಿಯಾ ರಿಪೋರ್ಟ್ ಮಾಡಿದ್ದಾರೆ. ರಿಲೀಸ್ ಆಗೋದಕ್ಕೆ ಆಲ್ಮೋಸ್ಟ್ 40 ಮಿನಿಟ್ಸ್ ಮುಂಚೆನೆ ಅವರು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಈ ಡೇಟಾನ ಹಂಚಿಕೊಂಡಿದ್ರು. ಇದರ ನಂತರ ಇನ್ನೊಂದು ಬ್ರೇಕಿಂಗ್ ಸುದ್ದಿ ಬಂತು ಶುಕ್ರವಾರ. ಅದು ಕೂಡ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್ ಬಂತು. ಅಂದ್ರೆ ಅಮೆರಿಕದ ಮಾರ್ಕೆಟ್ ಓಪನ್ ಇದ್ದಂತಹ ಸಂದರ್ಭದಲ್ಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಅನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತು, ಅಥವಾ ಅದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಆರ್ಡರ್ ಪಾಸ್ ಮಾಡ್ತು. ಹಾಗಾಗಿ ಇಮಿಡಿಯೇಟ್ಲಿ ಸ್ಟಾಪ್ ಮಾಡೋದಕ್ಕೆ ಕೂಡ ಆರ್ಡರ್ ಮಾಡ್ತು. ಈ ಒಂದು ಸುದ್ದಿ ಕೂಡ ಬಂತು. ಈ ಸುದ್ದಿಯ ನಡುವೆ ಕೂಡ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಇದೆ. ಮೇ ಬಿ ಇದನ್ನ ಪಾಸಿಟಿವ್ ಆಗಿ ತಗೊಂಡಿರ್ಬೋದು. ಯಾಕಂದ್ರೆ ಟ್ಯಾರಿಫ್ ಕಡಿಮೆ ಆದ್ರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ, ಗ್ರೋತ್ ಕಡೆ ಫೋಕಸ್ ಮಾಡಬಹುದು ಅಂತಲೇನೋ ಮಾರ್ಕೆಟ್ ಆ ರೀತಿ ಕೂಡ ತಗೊಂಡಿರ್ಬೋದು. ಮೇ ಬಿ ಶುಕ್ರವಾರ ಟ್ಯಾರಿಫ್ ಸುದ್ದಿ ಬಂದಿಲ್ಲ ಅಂದಿದ್ರೆ GDP ಡೇಟಾ ಮಾತ್ರ ರಿಲೀಸ್ ಆಗಿದ್ರೆ ಬಹುಶಃ ಸ್ವಲ್ಪ ನೆಗೆಟಿವ್ ಆಗ್ತಿತ್ತೇನೋ ಅಮೆರಿಕನ್ ಮಾರ್ಕೆಟ್. ಬಟ್ ಟ್ಯಾರಿಫ್ ಸುದ್ದಿ ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಜೊತೆಗೆ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಇದರ ಪ್ರಭಾವ ಇರುತ್ತೆ. ಬಟ್ ಟ್ರಂಪ್ ನಿಮಗೆ ಗೊತ್ತಿದೆ, ಅನ್ಪ್ರೆಡಿಕ್ಟಬಲ್ ವ್ಯಕ್ತಿ. ಸುಪ್ರೀಂ ಕೋರ್ಟ್ ಟ್ಯಾರಿಫ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ ತಕ್ಷಣ ವಿತಿನ್ ಅವರ್ಸ್ ಅಲ್ಲಿ ಅವರು ಬೇರೆ ಸೆಕ್ಷನ್ ಅನ್ನ ಬಳಸ್ಕೊಂಡು 10% ಟ್ಯಾರಿಫ್ ಹಾಕಿದ್ರು. ಒಂದು ದಿನ ಕಳಿತು, ನೆಕ್ಸ್ಟ್ ಡೇ ಬಂದ್ರು ಮತ್ತೆ ಇದು 10% ಅಲ್ಲ 15% ಏರಿಸ್ತಿದ್ದೀನಿ ಅಂತಂದ್ರು. ಯಾಕಂದ್ರೆ ಲೀಗಲಿ ಟೆಸ್ಟೆಡ್ ಆಗಿದೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಏನು ಆರ್ಟಿಕಲ್ 122 ಅಥವಾ ಸೆಕ್ಷನ್ 122 ಬಳಸ್ಕೊಂಡಿದ್ರು ಇವರು. ಅದರಲ್ಲಿ ಅಪ್ ಟು 15% ವರೆಗೂ ಕೂಡ ಹಾಕುವಂತ ಅವಕಾಶ ಇತ್ತು 150 ದಿನಗಳವರೆಗೆ. ಟೆಂಪರರಿ ಆಗಿರುತ್ತೆ, ಪರ್ಮನೆಂಟ್ ಅಲ್ಲ. ಬಟ್ ಅದ್ರ ಮಧ್ಯೆ ಇವರು ಒಂದಷ್ಟು ದಾರಿಗಳನ್ನು ಹುಡುಕೊಳ್ತಾರೆ ಟ್ಯಾರಿಫ್ ಹಾಕಾಗಿ, ಅದ್ರಲ್ಲೇನ್ ಡೌಟ್ ಇಲ್ಲ. ಬಟ್ ಅಗೇನ್ ಕೋರ್ಟ್ ಗಳಿಗೆ ಹೋಗ್ಬೋದು. ಒಟ್ಟಿನಲ್ಲಿ ಟ್ರಂಪ್ ಪೀರಿಯಡ್ ಅನ್ಸರ್ಟನಿಟೀಸ್ ಅಲ್ಲೇ ತುಂಬಿರುತ್ತೆ. ಈ ಅನ್ಸರ್ಟನಿಟೀಸ್ ಗೆ ಹಾಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ನ ಆರ್ಡರ್ ಗೆ ನಂತರ ಈಗ 15% ಟ್ಯಾರಿಫ್ ಇಳಿದಿರೋದಕ್ಕೆ
ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ನಾಳೆ ವಾಚ್ ಮಾಡಬೇಕಾಗುತ್ತೆ. ನಿನ್ನೆಯ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ದನ್ 1% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹಾಗಾಗಿ ಪಾಸಿಟಿವ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಬಟ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಪಾಸಿಟಿವ್ ಇರಬಹುದು. ಬಟ್ ಹೋಗ್ತಾ ಹೋಗ್ತಾ ಅನ್ಸರ್ಟನಿಟೀಸ್ ಕಾರಣಕ್ಕೆ ಅಂತ ದೊಡ್ಡ ರ್ಯಾಲಿ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ಜೊತೆಗೆ ನಾಡಿದ್ದು ಇನ್ಯಾವ ಸೆಕ್ಷನ್ ತಗೊಂಡ್ಬರ್ತಾರೋ ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪ್. ಹಾಗಾಗಿ ಅನ್ಪ್ರಿಡಿಕ್ಟಬಲ್ ವ್ಯಕ್ತಿ ಇರುವಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಮೂವ್ ಕೂಡ ಅನ್ಪ್ರಿಡಿಕ್ಟಬಲ್. ಬಟ್ ಸದ್ಯದ ಮಟ್ಟಿಗೆ ಒಂದು ರಿಲೀಫ್ ಏನಂದ್ರೆ 18% ಟ್ಯಾರಿಫ್ ಇತ್ತು, 15 ಕೇಳಿದ್ರೆ ಭಾರತಕ್ಕೆ ಅದೊಂದು ಅಡ್ವಾಂಟೇಜ್ 3% ಕಡಿಮೆ ಆಗುತ್ತೆ. ಜೊತೆಗೆ ಇದು ಭಾರತಕ್ಕಷ್ಟೇ ಅಲ್ಲ, ಎಲ್ಲ ದೇಶಗಳ ಮೇಲೂ ಕೂಡ 15% ಹಾಕ್ಬಿಟ್ಟಿದ್ದಾರೆ. ಹೋಲ್ಸೇಲ್ ಆಗಿ 15%. ಯಾಕಂದ್ರೆ ಬೇರೆ ದಾರಿ ಇಲ್ಲ, ಟ್ರಂಪ್ಗೆ ಹೆಚ್ಚಾಗಿ ಹಾಕಕ್ಕಾಗಲ್ಲ. ಹಾಗಾಗಿ ಜೊತೆಗೆ ಭಾರತದ ನೆಗೋಷಿಯೇಷನ್ಸ್ ಟೀಮ್ ಅಮೆರಿಕಕ್ಕೆ ಪ್ರಯಾಣ ಬೆಳೆಸ್ತಿದೆ ಅನ್ನುವಂತ ಸುದ್ದಿಗಳಿತ್ತು. ಬಟ್ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇಮಿಡಿಯೇಟ್ಲಿ ಪ್ರಯಾಣ ಬೆಳೆಸ್ತಾರಾ ಅಥವಾ ಕಾದು ನೋಡೋ ತಂತ್ರವನ್ನ ಭಾರತ ಅಡಾಪ್ಟ್ ಮಾಡ್ಕೊಳತ್ತಾ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ವಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ US ಇರಾನ್ ಕಾನ್ಫ್ಲಿಕ್ಟ್. ಇಲ್ಲಿಂದ ಬರ್ತಿರುವಂತಹ ಸುದ್ದಿಗಳು ಕೂಡ ಅಷ್ಟೇನು ಚೆನ್ನಾಗಿಲ್ಲ. ಬಟ್ ಈ ವಾರದ ಅಂತ್ಯದಲ್ಲೇ ಅಟ್ಯಾಕ್ ಆಗ್ಬೋದು ಅನ್ನುವಂತ ಸುದ್ದಿಗಳಿತ್ತು. ಬಟ್ ಇಲ್ಲಿವರೆಗೂ ಆಗಿಲ್ಲ. ಇಲ್ಲಿಂದ ಯಾವ ಸುದ್ದಿಗಳು ಬರ್ತವೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಅಮೆರಿಕ ಕೂಡ ಫುಲ್ ಫ್ಲೆಡ್ಜ್ಡ್ ವಾರ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವರು ಸುಮ್ನೆ ಎದುರಿಸುವಂತ ತಂತ್ರವನ್ನ ಮಾಡ್ತಿದ್ದಾರೆ. ಅದು ಇರಾನ್ಗೂ ಗೊತ್ತಿದೆ. ಅದಕ್ಕೆ ಅವರು ಕೂಡ ಬಗ್ತಾ ಇಲ್ಲ. ಸೊ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಮೆರಿಕ ಯಾಕೆ ಭಯ ಪಡ್ತಿದೆ ಅಂದ್ರೆ ಸ್ಟ್ರೈಟ್ ಅವೇ ಅಟ್ಯಾಕ್ ಮಾಡ್ಲಿಕ್ಕೆ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ನೋಡ್ತಿದ್ವಲ್ಲ ನಾವು. ಯುದ್ಧ ಆರಂಭವಾದಾಗ ಒಂದು ವಾರದಲ್ಲಿ ಮುಗಿಸ್ಬಿಡುತ್ತೆ ರಷ್ಯಾ ಅನ್ನೋ ತರ ಇತ್ತು. ಬಟ್ 4 ವರ್ಷ ಆಗಿದೆ, ಇನ್ನೂ ಮುಗುದಿಲ್ಲ. ಅದಕ್ಕೆ ಕಾರಣಗಳು ಕೂಡ ನಮಗೆ ಗೊತ್ತಿದೆ ಯಾಕೆ ಮುಗ್ದಿಲ್ಲ ಅಂತ. ಇಲ್ಲೂ ಕೂಡ ರಷ್ಯಾ ಸಪೋರ್ಟ್ ಮಾಡಬಹುದು, ಚೀನಾ ಸಪೋರ್ಟ್ ಮಾಡಬಹುದು, ಇರಾನ್ಗೆ ನಾರ್ತ್ ಕೊರಿಯಾ ಸಪೋರ್ಟ್ ಮಾಡಬಹುದು. ಹಾಗಾಗಿ ಜಾಸ್ತಿ ದಿನ ಡ್ರಾಗ್ ಮಾಡಿದ್ರೆ ಅಮೆರಿಕಾಗೆ ಸಮಸ್ಯೆನೆ. ಜೊತೆಗೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಏನಿದಾವೆ ಅವುಗಳು ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡ್ತವೆ ಅಮೆರಿಕದ ಮೇಲೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೂಲಕ ವಿಶ್ವದ 31% ಕ್ರೂಡ್ ಮೂವ್ ಆಗುತ್ತೆ. ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದರ ಮೇಲೆ ಇಂಪ್ಯಾಕ್ಟ್ ಆದ್ರೆ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಗೆ ಇನ್ಕಮ್ ಮೇಲೆ ಹೊಡೆತ ಬೀಳುತ್ತೆ. ಕ್ರೂಡ್ ಅಲ್ಲಿ ರ್ಯಾಲಿ ಬರೋ ಚಾನ್ಸಸ್ ಕೂಡ ಇದ್ದೇ ಇದೆ. ಹಾಗಾಗಿ ಪ್ರೆಷರ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಜೊತೆಗೆ ಅಷ್ಟು ಈಸಿ ಟಾರ್ಗೆಟ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಇರಾನ್. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೆ ಇವರು ಅಟ್ಯಾಕ್ ಮಾಡ್ಲಿಕ್ಕೆ ಮೀನಮೇಷ ಎಣಿಸ್ತಿದ್ದಾರೆ. ಬಟ್ ಟ್ರಂಪ್ ಹುಚ್ಚಪ್ಪ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಈ ಕಡೆ ಗಮನ ಇಡಬೇಕಾಗುತ್ತೆ ನಾವು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಡೇಟಾ ಅಂತಂದ್ರೆ ಭಾರತದ GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ನೋಡಬಹುದು 27ಕ್ಕೆ ರಿಲೀಸ್ ಆಗುತ್ತೆ Q3. ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ. ಕಳೆದ ಸಲ 7.3 ಫೋರ್ಕಾಸ್ಟ್ ಮಾಡಿದ್ರು, 8.2 ಬಂತು. ಈ ಸಲ ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ. ಮೇ ಬಿ ನಾಳೆ ನಡೆದರಲ್ಲಿ ಅಪ್ಡೇಟ್ ಆಗುತ್ತೆ. 27ನೇ ತಾರೀಕು ಭಾರತದ GDP ಡೇಟಾ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ಯಾವ ರೀತಿ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ Q3 ನಲ್ಲಿ ಅಂತ. ಇನ್ನು ಕ್ರೂಡ್ ಈಗಾಗಲೇ $72 ರೇಂಜ್ ಗೆ ಹೋಗಿದೆ. 60, 61, 62 ರೇಂಜ್ ಅಲ್ಲಿ ಇದ್ದದ್ದು ಆಲ್ಮೋಸ್ಟ್ ಮೋರ್ ದನ್ $10 ರೈಸ್ ಆಗಿದೆ. ಅದಕ್ಕೆ ಕಾರಣ ಇರಾನ್ ಹಾಗೂ US ನಡುವಿನ ಟೆನ್ಷನ್ಸ್. ಇದೇ ಕಾರಣಕ್ಕೆ ಇಲ್ಲೇನಾದ್ರೂ ಯುದ್ಧ ಆದ್ರೆ ಭಾರತದಂತಹ ಕ್ರೂಡ್ ಇಂಪೋರ್ಟ್ ನೇಷನ್ ಗೆ ಖಂಡಿತ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಇದು ನಾಟ್ ಓನ್ಲಿ ಇಂಡಿಯಾ, ಆಲ್ಮೋಸ್ಟ್ ಗ್ಲೋಬಲ್ ಟ್ರೇಡ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಕ್ರೂಡ್ ಕಾರಣಕ್ಕೆ. ಹಾಗಾಗಿ ಕ್ರೂಡ್ ಕೂಡ ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಅಲ್ಲೇ ಅಟ್ಯಾಕ್ ಆದ್ರೆ ಖಂಡಿತ ಇನ್ನೊಂದಷ್ಟು ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗುವಂತ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ ಕ್ರೂಡ್ ಅಲ್ಲಿ. ಇನ್ನು FIS ಆಕ್ಟಿವಿಟಿ. FIS ಈ ತಿಂಗಳಲ್ಲಿ ಒಂದಷ್ಟು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಆದ್ರೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಈಗಾಗಲೇ ನಾವು ಕೊನೆ ವಾರದಲ್ಲಿ ಇದೀವಿ, ಫೆಬ್ರವರಿಯಲ್ಲಿ. ಸ್ಟಿಲ್ ಬರೀ ಜಸ್ಟ್ 2000 crores ಅನ್ನ ಸೆಲ್ ಮಾಡಿದ್ದಾರೆ. ಹಾಗಾಗಿ ಅದೊಂದು ಪಾಸಿಟಿವ್ ಪಾಯಿಂಟ್ ಇದೆ. ಬಟ್ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ FIS ಕಡೆಯಿಂದ ಅಪ್ಡೇಟ್ಗಳು ಅಂತ. ಇನ್ನು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸುದ್ದಿಗಳು ಪಾಸಿಟಿವ್ ಇರೋದ್ರಿಂದ ಏನಾದ್ರೂ FIS ಬೈಯಿಂಗ್ ಅನ್ನ ಮುಂದುವರಿಸ್ತಾರ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ರಿಸಲ್ಟ್ಸ್ ಕೆಳಗಡೆ ಬಂದ ಮೆಜಾರಿಟಿ ಕಂಪನಿಗಳು ಈಗಾಗಲೇ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಇನ್ನು ಕೆಲವು ಕಂಪನಿಗಳಿದಾವೆ ನೋಡಬಹುದು. ಸ್ಕಾಫ್ಲರ್ ಇಂಡಿಯಾ 24ನೇ ತಾರೀಕು ರಿಸಲ್ಟ್ ಇದೆ. KSB 25ನೇ ತಾರೀಕಿದೆ. KR ರೈಲ್ 27ನೇ ತಾರೀಕಿದೆ. ಹೀಗೆ ಇನ್ನು ಕೆಲವು ಕಂಪನಿಗಳು ನಂಬರ್ಸ್ ಅನ್ನ ಅನೌನ್ಸ್ ಮಾಡ್ತಾ ಇರ್ತವೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಕಂಪನಿಗಳ ನಂಬರ್ಸ್ ಹೇಗಿರುತ್ತೆ ಅಂತ. ಇನ್ನು ಗೋಲ್ಡ್ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ಕನ್ಸಾಲಿಡೇಟ್ ಆಗಿದೆ. ನೋಡಬಹುದು ಫೆಬ್ರವರಿ 2ನೇ ತಾರೀಕಿಂದ ಇಲ್ಲಿವರೆಗೂ 2.5% ಅಪ್ ಆಗಿದೆ ಅಷ್ಟೇ. ಅಂದ್ರೆ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ 15-20 ಡೇಸ್ ಅಲ್ಲಿ. ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಮೇ ಬಿ ಕನ್ಸಾಲಿಡೇಟ್ ಆಗುವಂತ ಪ್ರಾಬಬಿಲಿಟಿನೇ ಜಾಸ್ತಿ ಕಾಣ್ತಾ ಇದೆ ಸದ್ಯದ ಮಟ್ಟಿಗೆ. ಇನ್ನು ರುಪಿ ವರ್ಸಸ್ ಡಾಲರ್. ಎಲ್ಲೋ ಡಾಲರ್ ಎದುರುಗಡೆ ಆಲ್ಮೋಸ್ಟ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದ ನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ರುಪಿ. ನಂತರ ಗ್ರಾಜುಯಲ್ ಆಗಿ ಸ್ವಲ್ಪ ಅಪ್ ಆಗಿದೆ, ಅಂದ್ರೆ ವೀಕ್ ಆಗಿದೆ ರುಪಿ. ಡಾಲರ್ ಸ್ಟ್ರಾಂಗ್ ಆಗಿದೆ. ಬಟ್ ಈಗ ಅಂದ್ರೆ ನಿನ್ನೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನೋದನ್ನು ಕೂಡ ವಾಚ್ ಮಾಡಬಹುದಾಗಿರುತ್ತೆ ಈ ವಾರ. ರುಪಿ ವೀಕ್ ಆಗೋದು, ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಖಂಡಿತ ಎರಡು ಕಡೆ ಹೊಡೆತವನ್ನು ಕೊಡುತ್ತೆ. ಒಂಥರ ಡಬಲ್ ಸೈಡೆಡ್ ಸ್ವಾರ್ಡ್ ಅಂತಾರಲ್ಲ, ಎರಡು ಕಡೆ ಹೊಡೆತ ಕೊಡುತ್ತೆ. ಹಾಗಾಗಿ ಅಟ್ಲೀಸ್ಟ್ ರುಪಿ ಸ್ಟ್ರಾಂಗ್ ಆದ್ರೆ ಅದೊಂದಷ್ಟು ಪಾಸಿಟಿವಿಟಿಯನ್ನ ತರಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಪ್ರೈಮರಿ ಮಾರ್ಕೆಟ್ ಬಿಸಿ ಇರುತ್ತೆ. 5 IPOಗಳು ಈ ವಾರ ಓಪನ್ ಆಗ್ತಿವೆ. ಮೈನ್ ಬೋರ್ಡ್ IPOs ಅದರಲ್ಲೂ ಈಗಾಗಲೇ ಗಾಡಿಯಂ IVF ಓಪನ್ ಆಗಿದೆ. ಇನ್ನು 4 IPOಗಳು ಈ ವಾರದಲ್ಲಿ ಓಪನ್ ಆಗ್ತಾ ಇದೆ. ನಾಳೆ 2 ಮತ್ತೆ ಆಚೆ ನಾಡಿದ್ದು ಓಪನ್ ಆಗ್ತಿದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಆಗಿ ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಬಹುದು. ಇನ್ನು ಸೆಕ್ಟೋರಲ್ ಟ್ರೆಂಡ್ ಕಡೆ ಬಂದ್ರೆ ಆಟೋ ಸೆಕ್ಟರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ.
ಬಟ್ ಆಸ್ ಪರ್ RRG ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಾ ಇದೆ ಆಟೋ ಸೆಕ್ಟರ್ ಅಲ್ಲಿ. ಫೈನಾನ್ಷಿಯಲ್ ಸರ್ವಿಸಸ್, ನಿಫ್ಟಿ ಬ್ಯಾಂಕ್ ಹಾಗೂ PSU ಬ್ಯಾಂಕ್ ಗಳಲ್ಲಿ ಒಳ್ಳೆ ಸ್ಟ್ರೆಂತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ PSC ಅಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಸರ್ಕಾರಿ ಕಂಪನಿಗಳು ಜೊತೆಗೆ ಮೆಟಲ್ ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುವಂತ ಪ್ರಾಬಬಿಲಿಟಿ ಕಂಡು ಬರ್ತಾ ಇದೆ. ಈ ಸೆಕ್ಟರ್ಸ್ ಅನ್ನ ವಾಚ್ ಮಾಡಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನಾನು, ಫೈನಾನ್ಷಿಯಲ್ ಸರ್ವಿಸಸ್, ನಿಫ್ಟಿ ಬ್ಯಾಂಕ್, PSU ಬ್ಯಾಂಕ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಮೆಟಲ್ ಇವುಗಳನ್ನ. ಆಟೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ, ಬಟ್ ಇನ್ಸೈಡ್ ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಾ ಇದೆ. ಮೇ ಬಿ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಇನ್ನು IT ಸೆಕ್ಟರ್ ಅಲ್ಲಿ ತುಂಬಾನೇ ವೀಕ್ನೆಸ್ ಇದೆ, ಅಲ್ಲೇನು ಸದ್ಯದ ಮಟ್ಟಿಗೆ ರಿಕವರಿ ಬರುವಂತ ಪ್ರಾಬಬಿಲಿಟಿ ಕಂಡು ಬರ್ತಾ ಇಲ್ಲ. ಬಟ್ ಹೋಪ್ ಇಟ್ಕೊಳ್ಬೇಕು ಅಷ್ಟೇ, ಯಾಕಂದ್ರೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದ ಮೇಲೆ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಹಿಲ್ಟನ್ ಮೆಟಲ್ ರೈಟ್ ಇಶ್ಯೂ ಇದೆ, ಪದಮ್ ಕಾಟನ್ ಕೂಡ ರೈಟ್ ಇಶ್ಯೂ ಇದೆ, ಭಂಡಾರಿ ಹೊಸೈರಿ ಕೂಡ ರೈಟ್ ಇಶ್ಯೂ ಇದೆ. ಫಿಂಕ್ಸ್ ಕ್ಯಾಪಿಟಲ್ ಸ್ಟಾಕ್ ಸ್ಪ್ಲಿಟ್ ಇದೆ, 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ, ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಇನ್ನು ಏಂಜಲ್ 1 ಸ್ಟಾಕ್ ಸ್ಪ್ಲಿಟ್ ಇದೆ, 10 ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ 1 ರೂಪಾಯಿ ಆಗ್ತಾ ಇದೆ, 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 26ನೇ ತಾರೀಕು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಬಟ್ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ, ಅವತ್ತು ಪ್ರೈಸ್ ಡೌನ್ ತೋರಿಸುತ್ತೆ ಅಂತ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಇನ್ನು ಇನ್ಫೋಬಿನ್ಸ್ ಟೆಕ್ನಾಲಜೀಸ್ ನ ಬೋನಸ್ ಇಶ್ಯೂ ಇದೆ, 3:1 ರೇಷಿಯೋದಲ್ಲಿ, ಅಂದ್ರೆ 1 ಶೇರ್ ಇದ್ರೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಈ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಸರಿಗಳೇ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮದೇ ಸೇರ್ಕೊಳ್ಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ ಇದು. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬಹುದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬಹುದು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಹಾಗೆ ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಮಾಹಿತಿಯನ್ನ ಹೇಗೆ ತಿಳ್ಕೊಳ್ಳೋದು, ಇದೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಈ ಪ್ರೋಗ್ರಾಮ್ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.